ಇಂಡಿಯಾದಲ್ಲಿ ಟೂ ವೀಲರ್ ಎಲೆಕ್ಟ್ರಿಕ್ ಗಾಡಿಗಳು ಎಷ್ಟಿದೆಯೋ 90% ಆಫ್ ದ ಗಾಡಿಗಳು ಬೆಂಗಳೂರಿ ಎಲ್ಲ ಸ್ಟಾರ್ಟ್ಅಪ್ಸ್ ಏಥರ್ ಆಗಿರ್ಬೋದು, ಓಲಾ ಆಗಿರ್ಬೋದು, ಸಿಂಪಲ್ ಒನ್ ಆಗಿರ್ಬೋದು, ಅಲ್ಟ್ರಾ ವೈಲೆಟ್, ಒಬ್ಬೆನ್ನು, ಈ ತರ ನ್ಯೂಮರಸ್ ಅಂತ ಒಂದು ಗಾಡಿ ಇದೆ. ಟೆಕ್ನಿಕಲಿ ಈವನ್ ಟಿವಿಎಸ್ ಬೆಂಗಳೂರು ಕಂಪನಿನೇ. ಸೊ ಅದೇ ತರ ಇನ್ನೊಂದು ಇವಿ ಕಂಪನಿ ಇವತ್ತು ಲಾಂಚ್ ಆಗಿದೆ. E3 ಎಲೆಕ್ಟ್ರಿಕ್ ಅಂತ ಒಂದು ಸ್ಕೂಟರ್ ನ ಲಾಂಚ್ ಮಾಡಿದ್ದಾರೆ. ರೇಂಜ್ ಇದೆ ಇದರಲ್ಲಿ, ಬ್ಯಾಟರಿ ಪ್ಯಾಕ್ ಕೊಟ್ಟಿದ್ದಾರೆ, ಏನೇನ್ ಫೀಚರ್ಸ್ ಇದೆ ಎಲ್ಲ ಈ ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ ನೋಡ್ತೀನಿ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಡಿಸೈನ್ ವಿಷಯದಲ್ಲಿ ಮಾತಾಡೋಣ. ತುಂಬಾ ಕ್ವರ್ಕಿ ಆಗಿದೆ, ಅಡ್ವಾನ್ಸ್ ಆಗಿ LED ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಕಲರ್ ಆಪ್ಷನ್ಸ್ ಚೆನ್ನಾಗಿದೆ. ಬಟ್ ಫಸ್ಟ್ ಬ್ಯಾಟರಿ ಪ್ಯಾಕ್ ಬಗ್ಗೆ ಮಾತಾಡೋಣ. ಇದರಲ್ಲಿ ತುಂಬಾ ಕಡಿಮೆ ಸ್ಕೂಟರ್ ಅಲ್ಲಿ ಇರುವಂತ ರಿಮೂವಲ್ ಬ್ಯಾಟರಿನ ಕೊಟ್ಟಿದ್ದಾರೆ. 2.3 ಕಿಲೋವಾಟ್ ನ ರಿಮೂವಲ್ ಬ್ಯಾಟರಿ ಪ್ಯಾಕ್. ಸೊ ಇದರಿಂದ ಮನೆಯಲ್ಲಿ ಚಾರ್ಜಿಂಗ್ ಆಪ್ಷನ್ ಇಲ್ವೋ, ಮನೆ ಒಳಗಡೆ ಇಲ್ಲ, ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಅಲ್ಲಿ ಚಾರ್ಜಿಂಗ್ ಹಾಕಬೇಕಾಗಿರೋರು ಈ ಗಾಡಿನ ಯೂಸ್ ಮಾಡಬಹುದು. ನಿಮ್ಗೆ C1X ಅಂತ ಏನಿದೆ ಅದರಲ್ಲಿ ಫಿಕ್ಸ್ಡ್ 3 ಕಿಲೋವಾಟ್ ಅವರ್ ಬ್ಯಾಟರಿ ಪ್ಯಾಕ್ ಇದೆ. ಸೊ ಈಗ ರೇಂಜ್ ವಿಷಯಕ್ಕೆ ಬಂದ್ರೆ 108 ಕಿಲೋಮೀಟರ್ಸ್ IDC ರೇಂಜ್ ಅವೈಲೇಬಲ್ ಇದೆ. ಬಟ್ ರಿಯಲ್ ವರ್ಲ್ಡ್ ಅಲ್ಲಿ ನೋಡಿದ್ರೆ ಒಂದು 70 ರಿಂದ 80 ಕಿಲೋಮೀಟರ್ಸ್ ರೇಂಜ್ ಬಂದ್ರೆ ಅಷ್ಟೇ. ಈವನ್ ಟಾಪ್ ಸ್ಪೀಡ್ ವಿಷಯಕ್ಕೂ ಬಂದ್ರೆ ನಿಮ್ಗೆ ಒಂದು 60 ರಿಂದ 70 ಕಿಲೋಮೀಟರ್ಸ್ ಅಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ. 2 ರೈಡಿಂಗ್ ಮೋಡ್ಸ್ ಇದೆ, ಈಕೋ ಅಂಡ್ ಸಿಟಿ. ಇನ್ನು ಹೋಗ್ತಾ ಹೇಳ್ತೀನಿ, ಇನ್ನೊಂದು ಮಾಡೆಲ್ ಇದೆ, ಅದರಲ್ಲಿ ಇನ್ನೂ ಟಾಪ್ ಸ್ಪೀಡ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ, ಸ್ಪೇಸ್ನು ಜಾಸ್ತಿನೂ ಕೊಟ್ಟಿದ್ದಾರೆ. ಅಂಡ್ ಬೂಟ್ ಸ್ಪೇಸ್ ವಿಷಯಕ್ಕೆ ಬಂದ್ರೆ 54 ಲೀಟರ್ ಅಷ್ಟು ಕೋಟ್ ಮಾಡ್ತಿದ್ದಾರೆ. ಬಟ್ ಟೆಕ್ನಿಕಲಿ ನಿಮ್ಗೆ 20 ರಿಂದ 25 ಅಷ್ಟೇ ಬೂಟ್ ಸ್ಪೇಸ್ ಬರೋದು. ಅಂಡ್ ಜೊತೆಗೆ ನಿಮ್ಗೆ 500 ವಾಟ್ ಚಾರ್ಜರ್ ಕೂಡ ಬರುತ್ತೆ ಬೇಸ್ ಮಾಡೆಲ್ ಅಲ್ಲಿ. ಬಟ್ ನೆಕ್ಸ್ಟ್ ಮಾಡೆಲ್ ಅಲ್ಲಿ 750 ವಾಟ್ ಚಾರ್ಜರ್ ಅವೈಲೇಬಲ್ ಇದೆ. ಅಂಡ್ ಇದರಲ್ಲಿ ನಿಮ್ಗೆ ಫಾಸ್ಟ್ ಚಾರ್ಜರ್ ಕೂಡ ಅವೈಲೇಬಲ್ ಇದೆ, ಅಂದ್ರೆ 3 ಕಿಲೋವಾಟ್ DC ಫಾಸ್ಟ್ ಚಾರ್ಜರ್. ಸೊ ಇದರಲ್ಲಿ ನಿಮ್ಗೆ 1 ನಿಮಿಷಕ್ಕೆ 1 ಕಿಲೋಮೀಟರ್ ಅಂದ್ರೆ 10 ನಿಮಿಷಕ್ಕೆ 10 ಕಿಲೋಮೀಟರ್ ಅಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೇನ್ ಅಟ್ರಾಕ್ಷನ್ ಈ ಗಾಡಿಯ ಹೆಡ್ ಲ್ಯಾಂಪ್ಸ್. ನಾನು ಆನ್ ಮಾಡ್ತೀನಿ ನೋಡಿ, ಯಾವ ತರ LED ಯೂನಿಟ್ ಕೊಡಿದ್ರೆ ಲುಕ್ಸ್ ವೆರಿ ವೆರಿ ಅಟ್ರಾಕ್ಟಿವ್. ನನಗಂತೂ ಸಖತ್ ಇಷ್ಟ ಆಗುತ್ತೆ. ಒಂಥರ TVS RTX ಹೆಡ್ ಲ್ಯಾಂಪ್ಸ್ ನೋಡ್ಬೋದು ಆನ್ ಆಫ್ ಮಾಡಿದ್ರೆ ಯಾವ ತರ ಇದೆ ಅಂತ. ಸೊ ಕ್ವೈಟ್ ನೈಸ್. LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಕಲರ್ ಥೀಮ್ಸ್, ಒಂದು 5-6 ಕಲರ್ಸ್ ಆಪ್ಷನ್ ಇದೆ. ಲೈಟ್ IQ ಅಂತ ಇದೆ. ಅಂಡ್ ವೀಲ್ ವಿಷಯಕ್ಕೆ ಬಂದ್ರೆ ತುಂಬಾ ಸ್ಕೂಟರ್ಸ್ ಅಲ್ಲಿ ನೀವು 12 ಇಂಚ್ ವೀಲ್ಸ್ ನೋಡಿರ್ತೀರಾ. ಬಟ್ ಆರ್ಬಿಟರ್ ಫ್ರಂಟ್ ವೀಲ್ ತರ ಇದರಲ್ಲೂ 14 ಇಂಚ್ ವೀಲ್ಸ್ ನ ಕೊಟ್ಟಿದ್ದಾರೆ. ಈವನ್ ರಿವರ್ ಇಂಡಿಯಲ್ಲೂ ನಮಗೆ 14 ಇಂಚ್ ವೀಲ್ಸ್ ಇದೆ. ಸೊ ಇದರಿಂದ ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗುತ್ತೆ. ವೀಲ್ ಸೈಜ್ ದೊಡ್ಡಿರೋದ್ರಿಂದ ನನಗೆ ಒಂಥರ 14 ಇಂಚ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್ ಫಾರ್ ಮಿ. ಈ ಗಾಡಿಯಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಬರೋದು, ಅಂದ್ರೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ಅಂಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ವೀಲ್ ಡಿಸೈನ್ ಚೆನ್ನಾಗಿದೆ. ಯೂರೋ ಗ್ರಿಪ್ 90/90 ಸೆಕ್ಷನ್ ಟ್ಯೂಬ್ಲೆಸ್ ಟೈರ್ಸ್ ನ ಕೊಟ್ಟಿದ್ದಾರೆ. ಕಂಫರ್ಟ್ ವಿಷಯಕ್ಕೆ ಬಂದ್ರೆ ನೋಡೋಣ, ಸಸ್ಪೆನ್ಷನ್ ತುಂಬಾ ಸ್ಟಿಫ್ ಅಂತ ನನಗೆ ಅನಿಸ್ತಾ ಇದೆ. ಯೂಶಲಿ ನಾವು TVS iQube ಅಲ್ಲಿ ಈ ತರ ಪ್ರೆಸ್ ಮಾಡಿದ್ರೇನೆ ಈ ತರ ಡೈವ್ ಆಗುತ್ತೆ, ಇದ್ರಲ್ಲಿ ಡೈವೇ ಆಗ್ತಾ ಇಲ್ಲ. ಸೊ ರೈಡ್ ಮಾಡೋವಾಗ ನಾನು ಇನ್ನೂ ಹೇಳ್ತೀನಿ ಯಾವ ತರ ವರ್ಕ್ ಆಗುತ್ತೆ ಅಂತ. ಅಂಡ್ ಕೀ ನೋಡ್ಬೋದು, ಪ್ರಿಟಿ ಸಿಂಪಲ್ ಆಗಿದೆ, ಏನು ವೈರ್ಲೆಸ್ ನಾನ್ಸೆನ್ಸ್ ಯಾವುದು ಇಲ್ಲ. ಹಾಗೆ ಮೇನ್ ಆಗಿ ಡಿಸ್ಪ್ಲೇ ಬಗ್ಗೆ ಬಂದ್ರೆ ವೆರಿ ಓಲ್ಡ್ ಸ್ಕೂಲ್ ನೆಗೆಟಿವ್ LCD ಡಿಸ್ಪ್ಲೇ ಅಂತಾನೆ ನೋಡ್ಬೋದು. ತುಂಬಾ ಸಿಂಪಲ್ ಫೀಚರ್ಸ್ ಇದೆ. ನಮಗೆ SOC ನೋಡ್ಬೋದು, ಸ್ಪೀಡೋಮೀಟರ್, ಬ್ಯಾಟರಿ ಟೆಂಪರೇಚರ್ ಇದೆ, ಕೆಳಗಡೆ ನಮಗೆ ಓಡೋಮೀಟರ್, ಹಾಗೆ ರೇಂಜ್ ಎಷ್ಟು ಬರುತ್ತೆ ಅಂತ ಇಷ್ಟೇ ಡೀಟೇಲ್ಸ್ ಇರೋದು. ಬಟ್ ಅನ್ನೋದರ್ ಗುಡ್ ಥಿಂಗ್ ಏನಂದ್ರೆ ಇವ್ರದ್ರಲ್ಲಿ ಆಪ್ ಕನೆಕ್ಟಿವಿಟಿ ಇದೆ. ಸೊ ಇದ್ರಲ್ಲೇ ನಿಮ್ಗೆ ಗಾಡಿಯ ಸ್ಪೀಡ್ ಆಗಿರ್ಬೋದು, ಮೋಡ್ ಆಗಿರ್ಬೋದು, ಸೊ ಎಲ್ಲಾ ತರದ ಡೀಟೇಲ್ಸ್ ಇದೆ. ಐ ಥಿಂಕ್ ಇದೇ ಒನ್ ಆಫ್ ದ ಗುಡ್ ಥಿಂಗ್. ಯಾಕಂದ್ರೆ ಫೋನ್ ಏನಿದೆ ಇದೇ ಡ್ಯಾಶ್ ಕ್ಯಾಮ್ ಆಗಿ ಕೂಡ ವರ್ಕ್ ಆಗುತ್ತೆ. ನಾನು ಓಪನ್ ಮಾಡಿ ಇದನ್ನ ಫ್ರಂಟ್ ಅಲ್ಲಿ ಓಡಿಸ್ಬೇಕಾದ್ರೆ ಹಂಗೆ ಡ್ಯಾಶ್ ಕ್ಯಾಮ್ ಆಗಿ ವರ್ಕ್ ಆಗುತ್ತೆ, ರೆಕಾರ್ಡಿಂಗ್ ಕೂಡ ಆಗುತ್ತೆ ನಾವು ರೈಡ್ ಮಾಡ್ಬೇಕಾದ್ರೆ. ಸೊ ಇನ್ ಬಿಲ್ಟ್ ಅಲ್ಲೇ ಆಪ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ದಟ್ಸ್ ಅನದರ್ ಗುಡ್ ಥಿಂಗ್. ಡಿಫ್ರೆಂಟ್ ಕಲರ್ ಥೀಮ್ಸ್ ಆಗಿರ್ಬೋದು, ಇದರಲ್ಲಿ ಇನ್ ಬಿಲ್ಟ್ ಮ್ಯಾಪ್ಸ್, ಹಾಗೆ ನಿಯರ್ ಬೈ ಚಾರ್ಜಿಂಗ್ ಸ್ಟೇಷನ್ಸ್ ಕೂಡ ಇದೆ. ಸೊ ಇವ್ರದೇ ಆದಂತ 3 ಕಿಲೋವಾಟ್ ಫಾಸ್ಟ್ ಚಾರ್ಜರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ದಿಸ್ ಇಸ್ ವೆರಿ ಗುಡ್ ಥಿಂಗ್. ಇಲ್ಲಿ ನೋಡಬಹುದು ಪಾರ್ಕ್ ಮೋಡ್, ಬ್ಲೂಟೂತ್ ಕನೆಕ್ಟಿವಿಟಿ, TPMS ಇದೆಲ್ಲ ಅವೈಲೇಬಲ್ ಇದೆ. ಇಲ್ಲಿ ಸ್ವಿಚ್ ಗೇರ್ಸ್ ಬಗ್ಗೆ ಬಂದ್ರೆ ನಿಮ್ಗೆ ಪಾರ್ಕ್ ಮೋಡ್, ರಿವರ್ಸ್ ಮೋಡ್ ಜೊತೆಗೆ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಕೂಡ ಇದೆ. ಸೊ ಬಟನ್ ಕ್ವಾಲಿಟಿ ಈ ತರ ಇದೆ. ಸೊ ನಾಟ್ ಸೂಪರ್ ಪ್ರೀಮಿಯಂ, ಯಾಕಂದ್ರೆ ಈ ಗಾಡಿ ಬೆಲೆನೇ ಬಂದು ಆಲ್ಮೋಸ್ಟ್ 99,000 ಎಕ್ಸ್ಟ್ರೋಮ್ ಅಲ್ಲಿ ಬೇಸ್ ಮಾಡೆಲ್ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ನಿಮ್ಗೆ C3X ನೋಡಿದ್ರೆ 3 ಕಿಲೋವಾಟ್ ಬ್ಯಾಟರಿ ಪ್ಯಾಕ್ ನೋಡಿದ್ರೆ 1,08,000 ವರೆಗೂ ಹೋಗ್ತಾ ಇದೆ. ಸೊ ಆಲ್ಮೋಸ್ಟ್ ಒಂದು 10,000 15,000 ಡಿಫ್ರೆನ್ಸ್. ಅಂಡ್ ಈವನ್ ಟಾಪ್ ಮಾಡೆಲ್ ಹೋದ್ರೆ ಇನ್ನು ಸ್ವಲ್ಪ ಜಾಸ್ತಿ ಕಾಸ್ಟ್ ಅಲ್ಲಿ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ನಂಬರ್ ಕೊಟ್ಟಿಲ್ಲ ನಮ್ಗೆ, ಬಟ್ ಸೆಂಟರ್ ಸ್ಟ್ಯಾಂಡ್ ಅವೈಲೇಬಲ್ ಇದೆ. ತುಂಬಾ ಹೈಟ್ ಆಗಿ ಇದೆ ಗ್ರೌಂಡ್ ಕ್ಲಿಯರೆನ್ಸ್. ಟ್ವಿನ್ ಶಾಕ್ ಅಬ್ಸರ್ವರ್ಸ್ ಹಿಂದೆ ಕೊಟ್ಟಿದ್ದಾರೆ, ಅಡ್ಜಸ್ಟಬಿಲಿಟಿ ಇದೆ. ಅಂಡ್ ಹಬ್ ಮೋಟರ್ PMSM ಅಂತ ಮೋಟರ್ ಇದೆ. ಅಂಡ್ ಇದರಲ್ಲಿ ರೋಟರಿ ರಿಂಗ್ ಅಂತ ಇದೆ. ಟೈರ್ ಏನಾದ್ರು ಪಂಚರ್ ಆದ್ರೆ, ಇಲ್ಲ ವೀಲ್ ಏನಾದ್ರು ಬೆಂಡ್ ಬಂದಾಗ ವೀಲ್ ನ ರಿಮೂವ್ ಮಾಡ್ಬೇಕಾದ್ರೆ ಎಲ್ಲ ವೈರಿಂಗ್ ಆಗಿರ್ಬೋದು, ಮೋಟರ್ ನ ಕಂಪ್ಲೀಟ್ಲಿ ರಿಮೂವ್ ಮಾಡಬೇಕು. ಆ ತರ ಪ್ರಾಬ್ಲಮ್ ಈ ಗಾಡಿಯಲ್ಲಿ ಇಲ್ಲ, ಯಾಕಂದ್ರೆ ಈ ತರ ರೋಟೋ ರಿಂಗ್ ಅಂತ ಏನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೋಡ್ಬೋದು ವೀಲ್ ಅಲ್ಲಿ ಯಾವ ತರ ಔಟ್ ಒಳಗಡೆ ರಿಂಗ್ ಅಲ್ಲಿ ಇದೆ. ಸೊ ಇದನ್ನ ಡೈರೆಕ್ಟ್ ಆಗಿ ರಿಮೂವ್ ಮಾಡಿದ್ರೆ ವೀಲ್ ಆಚೆ ಬಂದ್ಬಿಡುತ್ತೆ. ಟೈರ್ ನ ಚೇಂಜ್ ಮಾಡೋದು, ನಾವು ಟೈರ್ ಅನ್ನ ರೀಪ್ಲೇಸ್ ಮಾಡ್ಬೇಕಾದ್ರೆ ತುಂಬಾ ಈಸಿ ಆಗಿರುತ್ತೆ. ಇನ್ ಟರ್ಮ್ಸ್ ಆಫ್ ಪವರ್ ವಿಷಯಕ್ಕೆ ನೋಡಿದ್ರೆ ನಮಗೆ ಲೋವರ್ ಮಾಡೆಲ್ ಅಲ್ಲಿ 2.5 ಕಿಲೋವಾಟ್ ಪೀಕ್ ಪವರ್ ಬರುತ್ತೆ. ಆಲ್ಮೋಸ್ಟ್ ಒಂದು 120 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಬರುತ್ತೆ. ಅದೇ ನೆಕ್ಸ್ಟ್ ಮಾಡೆಲ್ಸ್ ಅಲ್ಲಿ C2 ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ 150-160 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಬರ್ತಾ ಇದೆ.
ಸೊ ದಟ್ಸ್ ಅನದರ್ ಗುಡ್ ಥಿಂಗ್. ಅಂಡ್ ಈವನ್ ಪವರ್ ಅಲ್ಲೂ ಇನ್ಕ್ರೀಸ್ ಆಗುತ್ತೆ. ಸೊ ಇದರಿಂದ ನಿಮ್ಗೆ ಟಾಪ್ ಸ್ಪೀಡ್ ಅನ್ನೋದು ಜಾಸ್ತಿ ಆಗುತ್ತೆ. ಇಲ್ಲಿ ಕ್ಲೀನ್ ಆಗಿ ಕವರ್ ಮಾಡಿದ್ದಾರೆ, ಇಲ್ಲಿ ಒಂಥರ ಕವರ್ ಬಂದಿದೆ. ಇದೇ ಡಿಸೈನ್ ನೋಡಿದ್ರೆ ಐ ಥಿಂಕ್ ಐ ಲೈಕ್ ಇಟ್ ವೆರಿ ಮಚ್. ಯಾಕಂದ್ರೆ ಕಂಪ್ಲೀಟ್ LED ಟೇಲ್ ಲ್ಯಾಂಪ್ ನ ಕೊಟ್ಟಿದ್ದಾರೆ. ಈವನ್ ಇಂಡಿಕೇಟರ್ಸ್ ನ ತೋರಿಸ್ತೀನಿ ಯಾವ ತರ ಸೈಡ್ ಅಲ್ಲಿ ಇಂಡಿಕೇಟರ್ಸ್ ಇದೆ. ಲುಕ್ಸ್ ವೆರಿ ವೆರಿ ನೈಸ್. ಅಂಡ್ ಆಕ್ಸೆಸರಿ ಆಗಿ ಲೇಡೀಸ್ ಫುಟ್ ರೆಸ್ಟ್ ಆಗಿರ್ಬೋದು, ಬ್ಯಾಕ್ ರೆಸ್ಟ್ ಆಗಿರ್ಬೋದು, ಇದೆಲ್ಲಾನು ಕೊಟ್ಟಿದ್ದಾರೆ. ಟೇಲ್ ಟೈಡಿನೂ ಚೆನ್ನಾಗಿದೆ. ಸಾರಿ ಗಾರ್ಡ್ ತುಂಬಾ ಸ್ಲೀಕ್ ಆಗಿ ಡಿಸೈನ್ ಮಾಡಿದೆ. ಸೊ ಓವರ್ ಆಲ್ ಫಿಟ್ ಅಂಡ್ ಫಿನಿಶ್ ಲುಕ್ಸ್ ವೆರಿ ನೈಸ್. ಇಲ್ಲಿ ಬ್ಯಾಂಗ್ಳೂರ್ ಕಸ್ಟಮರ್ಸ್ ಗೆ ಫಸ್ಟ್ ಡೆಲಿವರೀಸ್ ಅಂಡ್ ಡೆಲಿವರಿ ಟೈಮ್ ಲೈನ್ಸ್ ನೋಡಿದ್ರೆ ಈ ತಿಂಗಳು 15ನೇ ತಾರೀಕು ಬ್ಯಾಂಗ್ಳೂರಲ್ಲಿ ಶೋರೂಮ್ ಲಾಂಚ್ ಆಗ್ತಾ ಇದೆ ಕೋರ್ಮಂಗಲದಲ್ಲಿ. ಅಂಡ್ ಡೆಲಿವರೀಸ್ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಅಂದ್ರೆ ಸೆಪ್ಟೆಂಬರ್ 2026 ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಸ್ ಸೂನ್ ಆಸ್ ದಟ್ ಹ್ಯಾಪನ್ಸ್ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಪ್ರೈಸಿಂಗ್ ವಿಷಯದಲ್ಲಿ ತುಂಬಾನೇ ಕಾಂಪಿಟೇಟಿವ್ ಆಗಿದೆ. ಅಂಡರ್ 1 lakh rupees ಬೇಸ್ ಮಾಡೆಲ್ ವಿತ್ ರಿಮೂವಬಲ್ ಬ್ಯಾಟರಿ ಪ್ಯಾಕ್. ದಟ್ ಇಸ್ ವೆರಿ ವೆರಿ ನೈಸ್. ಗಾಡಿ ಯಾವ ತರ ಇದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ವಿಡಿಯೋ ಫಸ್ಟ್ ಟೈಮ್ ನೋಡ್ತೀನಿ ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್, ಬಾಯ್.